ಹಲೋ ಫ್ರೆಂಡ್ಸ್, ಹೆಂಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋ ಶಾಪಿಂಗ್ ಮಾಲ್ನಾಗ ಶಾಪಿಂಗ್ ಮಾಡೋರಿಗೆ, ಎಸ್ಪೆಷಲಿ ಈ ಕಿರಾಣಿ ಐಟಮ್ಸ್ ಖರೀದಿ ಮಾಡ್ತೀವಲ್ಲ ಅಲ್ಲಿ. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಇಲ್ಲಿ ನೋಡ್ಬೋದು, ಮುಂದಿಟ್ಟಿರೋ ಈ ರಾಗಿ ಹಿಟ್ಟಿನ ಪಾಕೆಟ್ ಏಪ್ರಿಲ್ ಪ್ಯಾಕ್ ಆಗೈತಿ ಮತ್ತು ಆಗಸ್ಟ್ನಾಗ ಎಕ್ಸ್ಪೈರ್ ಆಕೈತಿ. ಈಗ ನಾ ಇದನ್ನ ಜುಲೈದಾಗ ತಗೊಂಡ್ರೆ ನಾ ಬಳಸೋದು ಒಂದೇ ತಿಂಗಳು ಇದನ್ನು, ಅಂದ್ರೆ ಅರ್ಧ ಬಳಸಿನಪ್ಪ ಅಂದ್ರೆ ಒಳಗೆ ಬಿಡ್ಬೇಕೇನೋ. ಸೊ ಅದಕ್ಕೆ ನಾವು ಯಾವಾಗೂ ಲೇಟ್ ಆಗಿ ಎಕ್ಸ್ಪೈರ್ ಆಗುವಂತ ಐಟಮ್ಸ್ ತಗೋಬೇಕು. ಈಗ ನೋಡ್ರಿ, ಈ ಹಿಂದ್ಗಡೆ ಇಟ್ಟಿರೋ ರಾಗಿ ಹಿಟ್ಟಿನ ಪ್ಯಾಕೆಟ್ ಮೇಲೆ ಇದು ಜೂನ್ ದಾಗ ಪ್ಯಾಕ್ ಆಗೈತಿ ಮತ್ತೆ ಅಕ್ಟೋಬರ್ನ ಎಕ್ಸ್ಪೈರ್ ಆಗೈತಿ. ಅಂದ್ರೆ ನಾ ಜುಲೈದಾಗ ತಗೊಂಡು ಹೋಗ್ತೀನಪ್ಪ ಅಂತಂದ್ರೆ ನಂಗೇನಿಲ್ಲಪ್ಪ ಅಂದ್ರೆ ಇನ್ನ 4 ತಿಂಗಳ ಇದಕ್ಕೆ ಯೂಸ್ ಮಾಡುವಂತ ವ್ಯಾಲಿಡಿಟಿ ಐತಿ. ಸೊ ಇಲ್ಲಿ ಟಿಪ್ ಏನಪ್ಪಾ ಅಂತಂದ್ರೆ, ಶಾಪಿಂಗ್ ಮಾಲ್ದಾಗ ಯಾವಾಗೂ ಎದುರುಗಡೆ ಇಟ್ಟಿರುವಂತ ವಸ್ತು ಲಘು ಎಕ್ಸ್ಪೈರ್ ಆಗ್ತೈತಿ ಮತ್ತೆ ಹಿಂದ್ಗಡೆ ಇಟ್ಟಿರುವಂತ ವಸ್ತು ಲೇಟ್ ಆಗಿ ಎಕ್ಸ್ಪೈರ್ ಆಗ್ತೈತಿ. ಇದನ್ನ ಫಿಫೋ ಅಂತ ಕರೀತಾರೆ, ಫಸ್ಟ್ ಇನ್ ಫಸ್ಟ್ ಔಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು.